ಹುಷಾರೇನಿಲ್ಲ, ಊರಿಗೆ ಹೋಗಿದೆ. ಈಗ ಜ್ಯೂಸ್ ಹುಡಿದೀರಾ? ಕ್ರೇಜಿ ಹುಡ್ಕಾಡ್ತವನ್. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದ್ರೆ ವಿಡಿಯೋ ಮಾಡಿ ಎಷ್ಟೊಂದು ದಿನ ಆಯ್ತು, ಅದ್ರ ಒಂದು ವಾರ ಆಯ್ತು, ಒಂದು ವಿಡಿಯೋನ ಬಿಟ್ಟೇ ಇಲ್ಲ. ಯಾಕಂದ್ರೆ ಹುಷಾರೇನೇ ಇಲ್ಲ, ಊರಿಗೆ ಹೋಗಿದೆ. ಈಗ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ. ಕೆಲಸ ಅಂದ್ರೆ ನಾನು ಕೆಲಸ ಅಲ್ಲ, ಏನೋ ಸ್ವಲ್ಪ ತರಕ್ಕೆ ಹೋಗಿದ್ದೀನಿ. ಇವನು ಬರ್ತಾವ ನೋಡಿ, ಹಂಗೆ ತೋರಿಸ್ತೀನಿ. ಮಾರ್ಕೆಟಲ್ಲಿ ಏನಾಯ್ತು, ಮಾರ್ಕೆಟಲ್ಲಿ ಇರೋ ಸ್ವಲ್ಪ ಜಾಗಗಳನ್ನ ಹಂಗೆ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರ್ತೀವಿ. ಏನೋ ಸ್ವಲ್ಪ ತಗೋಬೇಕು, ತೋರ್ಸೋಕ್ಕಾಗಲ್ಲ ಅದನ್ನ. ಅದೇ ಬಸ್ ಬರ್ತೀನಾ? ಅದೇ ಬಸ್ಸು ಬಸ್ ಬಂತು. ಈಗ ಹತ್ಕೊಂಡು ಮಾರ್ಕೆಟ್ಗೆ ಹೋಗೋದೆ. ಈಗ ಕೈ ಸಿಗ್ತಾನೆ ಬಸ್ ಹೇಳ್ದ ನೋಡಿ. ಮಾರ್ಕೆಟ್ ಬಂದು ಯಾವ ಸೈಡ್ ಹೋಗೋಣ? ಈಗ ಹೋಗಿದೆ ನೋಡ್ಬೇಕು ಎಂತ ಜಾತ್ರೆ ಪ್ಯಾಂಟ್ಗಳವೆ ಅಂತ. ಅಂತ ಪ್ಯಾಂಟಲು ಕಾಯಿಲೆ ಈಗಲೂ ಅಂತ ಪ್ಯಾಂಟ್ಗಳು ಹಾಕ್ತಾರೆ. ನಾವು ಎಂತೆಂತ ಜಾತ್ರೆ ಪ್ಯಾಂಟ್ಗಳು ಹೋಗುತ್ತಾ ನೋಡೋರೆ ಇವೆ ನೋಡಿ. ತಗದಿಯಾ ಅಲ್ಲಿ ನೋಡಲಿ ಎಂತೆಂತ ಅವೆ. ಇಲ್ಲಿ ತಗೊಂಡಿದ್ದಲ್ಲ ಇಷ್ಟುನಾ? ಈಗ ನೋಡಿ 400 ರೂಪಾಯಿ ಮಾಡ್ಬಿಟ್ಟವ್ರೆ. ಅವಾಗ 350 ರೂಪಾಯಿ, ಈಗ 400 ರೂಪಾಯಿ ಮಾಡ್ಬಿಟ್ಟವ್ರೆ ನೋಡಿ. ನೋಡಿ ಎಂತೆಂಥ ಪೂಮ ಅವು ಎಂತೆಂಥ ಕಂಪ್ನಿಗಳು ಅವು ನೋಡಿ. ಅಲ್ಲೇ ಇವು ಹೊಸವ ಸೆಕೆಂಡ್ ಹ್ಯಾಂಡ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಬಂದಿಲ್ಲ ತಗೋತಾರೆ. ಕ್ರಾಕ್ಸ್ಗಳು ನೋಡಿ, ನಿಮ್ಗೆ ಯಾವ್ಯಾವ ಥರ ಶೂ ಕ್ರಾಕ್ಸ್ ಬೇಕು ಎಲ್ಲ ಥರ ಸಿಗ್ತಾವೆ ಇಲ್ಲಿ ನೋಡಿ. ನೈಕು, ಪೂಮಾ, ಅಡಿಡಾಸು ಆ ಥರ ಎಲ್ಲ ಸಿಗ್ತವೆ ನೋಡಿ. ಇಲ್ಲಿ ಫಾರ್ಮಲ್ಸು ಚೆನ್ನಾಗಿ. ಅಯ್ಯಪ್ಪ ನೀನು ಈ ಶೂಗಳು ನೋಡಿ ಯಾವ ಥರ. ಹೊಸವ ಹಳೆವ ಯಾವನೇ ಗೊತ್ತು ನೋಡಿ. ಇವು ಹೊಸ ಅನ್ಸ್ತವೆ, ಇಲ್ಲಿ ಹೊಸ ಅನ್ಸ್ತವೆ ನೋಡಿ. ಚೆನ್ನಾಗಿದೆ ನೋಡಿ ಇದು. ಇವೆಲ್ಲ ಹೊಸವು. ಬ್ಲ್ಯಾಕ್ ಯಾವುದು VIP ಅಂತ ಇದ್ದಾರಲ್ಲ, ಸಖತ್ ರೇಟ್ ಹೇಳ್ತಾರ. ಶೂ ಕಲೆಕ್ಷನ್ ಮಾತ್ರ ಭಾರಿ ಆಗಬೇಕು. ಯಾವ್ದ ನನಗೆ ಗೊತ್ತಿಲ್ಲ. ಗೈಸ್ ಅದು VIP ಶೂ ಕೇಳ್ದು 1200 ರೂಪಾಯಿ ಅಂತೆ. ಇದಕ್ಕೆ ಅಂಗಡಿಗಳಲ್ಲೇ ಕಮ್ಮಿ ಕೊಡ್ತಾರೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಜಾಸ್ತಿ ಟ್ರಾಫಿಕ್ಕು ಏನೋ ಒಂದು ಚಿತ್ರದಲ್ಲಿ
ಅವ್ನು ಯಾರ ಕಾರಣ ಮುಡಿಯಕ್ಕೆ ಬರ್ತಾನೆ ನೋಡಿ. ನೋಡಿ ನಿಮಗೆ ಬ್ಯಾಗ್ಗಳು ಈ ಸುಮ್ಮನೆ ಹೋಗೋಣ ಕೇಳೋಣ ಬ್ಯಾಗ್ ಎಷ್ಟು ಅಂತ. ಏಯ್ ಬಾರಲೇ ಇಲ್ಲ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ಅಂತ 100 ರೂಪಾಯಿ ಅಂದ್ಬಿಟ್ಟೆ ತಗೊಬಿಡ್ತೀರಾ? ಫೇಮಸ್. ನಿಮ್ಗೆ ಏನೇನು ಬೇಕು ಎಲ್ಲ ಥರ ಸಿಗ್ತದೆ ಗೈಸ್. ತಿನ್ನೋ ಐಟಮು, ಬಟ್ಟೆ, ಇದೆಲ್ಲ ಏರ್ಪೋರ್ಟ್ಸ್ ಎಲ್ಲ ಮಾರ್ಬೋದು. ವಿಮಲ್ ಬ್ಯಾಗು ಕಣಕಣದಲ್ಲಿ ಕೇಸರಿ. ಸ್ಟ್ರಾಬೆರಿ, ಜ್ಯೂಸ್ ಕುಡಿದ್ದೀರಾ? ನಿಮ್ಗೆ 50 ರೂಪಾಯಿಗೆಲ್ಲ ಬಟ್ಟೆ ಸಿಗ್ತವೆ. ನಿಮಗೆ 50 ರೂಪಾಯಿಗೆ ಜನ ಸಾಗರ. ಯಾಕೋ ಇವತ್ತು ಸ್ವಲ್ಪ ಕಮ್ಮಿ ಅನಿಸ್ತವ್ರೆ. ಅಲ್ಲಿ ಬ್ಯಾಗಿ ಪ್ಯಾಂಟ್ಗಳೆಲ್ಲ ಆಯ್ತು. ಅವೇನು ಬಂದಿರೋದು ಈಗ ಹುಡುಗರು ಟೀ ಶರ್ಟು ಬರೀ 150 ರೂಪಾಯಿ. ನೋಡಿ ಯಾವ ಥರ ಗುಡ್ಡೆ ಹಾಕೊಂಡವ್ರು ನೋಡಿ. ನೋಡಿ ಬ್ಯಾಗಿ ಪ್ಯಾಂಟು ಹುಡುಗರದೆಲ್ಲ, ಹುಡುಗಿರದು ಎಲ್ಲ ಸಿಗ್ತದೆ. ಪ್ಯಾಂಟ್ ಕಾಣ್ತೀಯಾ? ಇವಂತವ ಚಿಕ್ಕ ಮಕ್ಕಳದ ಅದು. ನಾವೇನು ತಗೊಳಕ್ ಬಂದಿಲ್ಲ. ಗೈಸ್ ನೋಡಿ ಏನೋ ಗುಡ್ಡೆ ಲೆಕ್ಕದಲ್ಲಿ ತರಕಾರಿಗಳನ್ನ ಮಾರೋದು. ಈಗ ದಿನ ಫುಲ್ಲು ರಶ್ಶಿಂದ ಬಂದು ಆಚೆ ಏನಾರು ಕೊಡ್ಸು, ಕರ್ಕೊಂಡಿದ್ದೀರ ಕೊಡ್ಸು ಫ್ರೂಟ್ಸ್ನ. ಏನ ತಗೋ ಏನಾರು ತಗೋಗಿ. ಸಿಗ್ತಾನೆ ಮಾರ್ಕೆಟಿಂದ ಮನೆಗೆ ಹೋಗ್ತಿದ್ದೀನಿ. ಡೈರೆಕ್ಟ್ ಹೋಗಿ ತಗೊಂಡೆ. ಈಗ ಮನೆಗೆ ಹೋಗ್ಬಿಟ್ಟು ಫ್ರೆಂಡ್ ಮನೆ ಸುಮ್ಮನೆ ರೌಂಡ್ ಹಾಕೋ ಬರೋಣ ಅಂತ ಹೋಗಿದ್ದು ಅಷ್ಟೇ. ಏನು ತಗೊಳ್ಳಿಲ್ಲ. ಹಂಗೆ ಸ್ವಲ್ಪ ಯಾರೋ ಸಿಗೋರಿದ್ರು, ಅವರು ಮಾತಾಡ್ಸ್ಕೊಂಡು ಒಂದು ಗೈಸ್ ಅವಾಗಲೇ ಬಂದನು. ಅವಾಗಲೇ ಮಾರ್ಕೆಟಿಂದ ಬಂದರು. ಈಗ ಶೂ ತರಕ್ಕೆ ಹೋಗ್ಬೇಕಂತೆ. ಅದಕ್ಕೆ ಕವಾಸಾಕಿ ನಿಂಜ ತಂದವನೇ. ಬೈತಾ ಇದ್ವಿ. ಹೊಡೆ ವೀಲಿಂಗ್ ಹೊಡಿಯ ಅವನು ವಿನೋದ ಅವನು ಬರ್ತಾನೆ. ಅವನೇ ಬಂದಿದ್ದೀಗ ದೊಡ್ಡ ಮಾಸ ಆಗ್ಬಿಟ್ಟವನೇ ಅವನು. ಮತ್ತೆ ಅವನು ಬಂದಿಲ್ಲ ಹಂಗಾರೆ. ಅವನು ಬಂದವನು ಅನ್ಕೊಂಡೆ ನಾನು. ಈಗ ನಾವಿಬ್ರು ಇರ್ಬೇಕಾ? ಬೆಳಗ್ಗೆ ಸಿಕ್ಕಿದ್ರಲ್ಲ ಅವಳೇ ನಿದ್ದೆ ಅವರಂತೆ. ದಾರಿ ಗೊತ್ತಾ? ಅಲ್ಲೇ ಕಣ ಅವತ್ತು ನಾವು ಇದಾಗಲ್ಲ ವಾಟಗೆ. ಏನ ಮಾಡ್ತಾನೆ ಆಟೋ ಯಾವ ತರ ಫುಲ್ಲು ಬ್ರ್ಯಾಂಡೆಡ್ ಅಮ್ಮ. ಬ್ರ್ಯಾಂಡೆಡ್
ಬಂದ ಅಂಗಡಿಗೆ. ನೀವು ನೋಡ್ಬಿಟ್ಟು ಯಾರೋ ನಿಂತ್ಕೊಂಡ್ಬಿಟ್ಟು ನೆನ್ಕೊಂಡ್ ಭಯನೇ ಪಡ್ಕೊಂಬಿಟ್ಟೆ. ಬಯಸಿದೆ ಹುಡುಕ್ತವನೆ ಶೂಗಳನ್ನ ಯಾವ ಥರ ಇತ್ತಾಗದಿನ. ಯಾವುದೇ ತಗೊಳ್ಳಿ ಬರೀ 350 ರೂಪಾಯಿ. ಪ್ಯಾಂಟ್ ಮತ್ತೆ ಒರಿಜಿನಲ್ ನೋಡಿ ನಂಗಿದೆ ಈ ಥರ ಫಿಲ್ಟರ್ ಈ ಥರ ಕಂಡ್ರೆ ಇಷ್ಟನಾ? ಯಾವ್ದಾರು ಹೇಳೋ ತಗೋಣ ಬೇಗ ಬೇಗ ಅಂದ್ರೆ ತಾಳು ಅಲ್ಲಿಂದ ನೋಡ್ತಾ ಇರೋದು. ಇಲ್ಲಾಂದ್ರೆ ಇದ ಇದನ್ನೇ ತಗೊಳ್ಳೋ. ಆಗಲ್ವಾ? 6 ಸೈಜು ಆಗಲ್ಲ. 6 ಆಗಲ್ಲ ನನಗೆ. ಇರೋ ಅವಾಗಲೇ ಇನ್ನು ಯಾವ್ದು ತೋರ್ಸೋದಾರ? ಯಾವ್ದು ಇಷ್ಟನೇ ಪಡ್ತಿಲ್ಲ ಕಡೆ. ಆ ಕಡೆ ಈ ಕಡೆ ಓಡಾಡ್ತಾವ. ಎಲ್ಲ ಒಳ್ಳೆ ಜಾತ್ರೆ ತರನೇ ಹುಡುಕ್ತಾನೆ. ಚೆನ್ನಾಗೈತೆ ಅಂದ್ರೆ ಯೂನಿಫಾರ್ಮ್ ಮ್ಯಾಚ್ ಆಗಲ್ಲ ಇದು. ಚೆನ್ನಾಗೈತೆ ಯೂನಿಫಾರ್ಮ್ ಮ್ಯಾಚ್ ಆಗಲ್ಲ. ನಿನಗೆ ನೋಡ್ಕೋಬೇಕಾದ್ರೆ ಹಾಕೊಂಡು ನಿನಗೆ ಒಂಥರ ಅನ್ಸ್ಬಿಡುತ್ತೆ. ಏನಾಗೈತೆ? ಹಾ ಏನಾಗಿಲ್ಲ, ಚೆನ್ನಾಗೈತೆ ಅಂದ್ರೆ ಹಾಕೊಂಡು ನಿನಗೆ ಒಂಥರ ಅನ್ಸ್ಬಿಡುತ್ತೆ ಕಣ. ಆಯ್ತೇನಿಲ್ಲ ಇದು, ಆಯ್ತೇನೇ ಇಲ್ಲ. ಯಾವ ತಗೊಳ್ಳೋದಾರ ಹೇಳೋ. ತಗೊಳ್ಳಿ ಬರೀ 350 ರೂಪಾಯಿ ಅಷ್ಟೇ. ಹಾ ಬರೀ ಶೂ ತಗೊಳ್ಳ ಇಲ್ಲ ಈ ತರ ಇದು ಗೈಸ್. ನಾನ್ ತೋರಿಸ್ತಿರೋದು ಇದು, ಇವನ್ ತೋರಿಸ್ತಿರೋದು ಇದು. ಜಾತ್ರೆ ಕಲರ್ ಕೂಡ ತೋರಿಸ್ತಾನೆ. ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಹೌದು, ಅದನ್ನ ನಾನು ತೋರಿಸಿದ್ದೀನಿ. ಇದನ್ನೇ ತೋರಿಸ್ತಾ ಇರೋದು ನಾನು. ಇವನಂತೂ ಇನ್ನೂ ಹುಡುಕ್ತಾನೆ ಅವನೇ. ಅದಿಷ್ಟ ಆದ್ರೆ ಇದಿಷ್ಟ ಆಗಿಲ್ಲ, ಎಲ್ಲ ಒಂದೊಂದು ಡ್ಯಾಮೇಜ್. ಹಾ ಈಗ ತಗೊಂಡಿದ್ನಲ್ಲ ಇದೆ ತಾನೆ. ಚಪ್ಪಲಿ ತರ ಯಾವ್ದು? ಮತ್ ನಾನ್ ಮೊದ್ಲು ಹೇಳ್ದ ಕೇಳದ ಗೈಸ್ ನೋಡಿದೆ. ಅವೆಲ್ಲ ಹಾಕಿ ನೋಡು. ಇವನ್ ಜೊತೆ ಬಂದ್ರೆ ಅಷ್ಟೇ. ಗೈಸ್ ಕೊನೆಗೂ ನಾ ತೋರಿಸಿದ ಹಾಕತ್ತವನೆ. ಆಗುತ್ತಾನ? ಅಲ್ಲ ಈರ ಕಣ ಲೇ. ಅದು ಡ್ಯಾಮೇಜ್ ಆಗೈತೆ ಕಣ. ಸುಮ್ಮನೆ ಹೇಳ್ದಷ್ಟು ಕೇಳು. ಇದಾ ಗೈಸ್ ನೋಡಿ, ತಗೊಳ್ಳೋಣ. ಚೆನ್ನಾಗೈತಲ್ಲ ಇದನ್ನು. ಬೇಸಿ ತಗೋತಾನದೆ. ಕಾಲೇಜ್ಗೆ 5 ದಿನ ಅದಲ್ಲ, 5 ಸೈಜು ಆಗಲ್ಲ ನೋಡು. ಏನಾಗಲ್ಲ 9 ಗೈಸ್. ಇದು ಶೂ ಅಂದ್ರೆ ಇದು ಗೈಸ್. ಯಪ್ಪ ನಾಕನ್ ಕ್ರೇಜಿ ನೋಡಿ. ಆಗುತ್ತಾ? ತಗೊಳ ಮತ್ತೆ ಸ್ಪೋರ್ಟ್ಸ್ 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 ತಗೋದವನೆ. ಸಡಗರ ಆಯ್ತು ಬರ ಆಯ್ತು. ಲೋ ಕಾರ್ತೆ, ಕಾಸು ಕೊಟ್ಬಿಟ್ಟು ಡ್ಯಾಮೇಜ್ ತಗತಿಯಲ್ಲ. ಎಲ್ಲ ನಾನೇ ಮಾಡ್ತೀನಿ ಹೋಗಲಿ. ಎತ್ಕೊ ಬರ. ಅದೇನಾ? ಅದೇನಾ? ನಂಗೆ ಗೊತ್ತಿಲ್ಲ. ಎತ್ಕೋ ಅದನ್ನೇ. ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಶೂ ಫಿದಾ ಹೋಗ್ಬಿಟ್ಟವನೆ. ಬಿಡ್ತಾ ಇಲ್ಲ, ಬೇರೆ ತಗತಾ ಇಲ್ಲ. ಸ್ವಲ್ಪ ಡ್ಯಾಮೇಜ್ ಆಗೈತೆ ಒಳಗಡೆ, ಆದರೂ ಅದನ್ನ ತಗತ್ತವನು. ಮತ್ತೆ ಹುಡ್ಕಾಡ್ತವನು.
ಮಾಡ್ಸೋದು ಸಂಗು ಹಿಂಗು ಅರ್ಧ ಗಂಟೆ ಹುಡುಕಿ ಒಂದ್ ಜೊತೆ ಶೂ ತಗೊಂಡೇ ಬಿಟ್ಟ. ಸ್ಪೈಡರ್ ಮ್ಯಾನ್ ಎತ್ತ ಕವಾಸಕಿ ನಿಂಜನ ಒಂದ್ ಜೊತೆ ಶೂಗೆ ಅರ್ಧ ಗಂಟೆ ಹುಡ್ಕೊಂಡು ಏನಾಗಿದೆ ಬ್ರ್ಯಾಂಡೆಡ್ ಅದಕ್ಕೆ ನಡಿಯ. ಫುಲ್ಲು ರೇಷನ್ ಜನನೋ ಜನ ಯಪ್ಪ. ಹಾ ಎಗರ್ಕೊ ಹಂಗೆ ಮೇಕೆ ಡ್ರಾಪ್ ಮಾಡ್ಬಿಡು ಮೇಕೆ ಸಾರಸ್ಕೋಬೇಡ ಕಣಲ್ಲಿ. ಹಾಲೆ ಮೇದ ಕೊಡೋರ್ಕ ಬಾಬಾ ಅವೆಲ್ಲ ನಿನ್ ಖಾಲಿ ಕಡೆ ಬಿಡು. ನಂಗೇನ್ ಬೇಡ ನಾಳೆ ಅಗತ್ಯ ಹೊಸ ದಿವ್ಯಾಸ